ಏನ ನೀವ ನನ್ನ ಅಪೋಸಿಟ್ ನಿಂದಿರ್ತೀರೋ ಮಾ ಅವ್ರು ಹೇಳ್ದಂಗೆ ಕೇಳಬೇಡ ಅಂತ ಹೇಳ್ತೀರಣ್ಣ. ಇವ್ರು ನಿಂತ್ಕೊಂಡು ನಾ ಲೇಖಿ ಕೊಡ್ತಾನಂದ್ರೆ ಎಂತಾದ್ರಿ ಹಾ. ಈಗ ಅವ್ ನಮ್ಮನ್ನ ಕೇಳಿ ಗಂಡ ಆಡವ್ ನಮ್ಮನ್ನ ಕೇಳ್ತಾನೋ ಅವಂಗೈತಿ ನನಗೈತಿ ಲಡಾಯಿ. ನೀವು ನಮಗೆ ಕೇಳತ್ತೀರಿ, ಈಗ ನಮಗೆ ತಿಳಿದಟ್ಟು ನಾವು ಹೇಳಿದೀವ ಇದು ಇಲ್ಲೇ ತಪ್ಪಾಗೈತಿ ಅಂತ ನಮ್ಮನ್ನ ಇನ್ನ ಕೇಳ್ರಿ ಇಲ್ಲಿ ತಪ್ಪಾಗೈತಿ ಬಾಯಿ ಅಂತ ಹೇಳಿ. ಅವಂಗೇನಾಗೈತಿ ಅವ್ ಕೇಳಲ್ಲ, ನೀವೇ ಕೇಳತ್ತೀರಿ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡ್ರಿ. ಮೊದಲಿದು ನನ್ನ ಕಡೆ ವಿನಂತಿ. ಇದಕ್ಕೆ ಅವನು ಬಿಡಿಸ್ರಿ ಡಪ್ಪು ತೋಡ ಬಂದು ನೀವು ನಿಂದ್ರಿ. ಅವಂಗೇನಾಗ್ಯದ ಅವ್ ಯಾಕೆ ಅವ್ನು ಕೇಳಕ್ ಹಚ್ರಿ ಇವ್ರು ಯಾಕೆ ಕೇಳತ್ತಾರ? ಇವ್ ಕಮಿಟಿ ನೀವು ಹಿರಿಯರೇ ಕೇಳ್ತಾರ ಇವ್ರು ಹಾ. ಅದು ನಾವು ಅದನ್ನ ಹೇಳತ್ತೀರಿ ಅವಂಗ ಕೇಳಕ್ ಹಚ್ರಿ. ಯಾವನ್ ಬಿಟ್ಟಾರ್ರಿ ಈ ಕಡೆ ನಮ್ಮ ಗಡಿಗಿನ ಬಾರಿಸ್ಲಕ್ಕೆ ಎದ್ದಾರ ಇವ್ರ. ಇದನ್ನಾಗ್ತದ ಇಲ್ಲಿ ಬರೀ ಇಲ್ಲಿ ಹಿರಿಯರ ನೀವು ಬಂದು ಹೇಳ್ತೀರ ನಾವು ಹೇಳೋಣ ನೋಡ್ರಿ. ನಾವೊಂದು ಮಾತು ಹೇಳ್ತಾನೆ ಕೇಳ್ರಿ ದೈವದವ್ರಿಗೆ. ಯಪ್ಪ ತಿಳಿದಟ್ಟ ಅವ್ರು ಕೇಳ್ಯಾರ, ಅವ್ರನ್ನ ಬಿಟ್ಟು ಇನ್ನು 4 ಮಂದಿ ಕೇಳ್ತಾರಲ್ಲ ನಮಗೆ. ಅಣ್ಣ ಇದು ನೀ ಕೇಳೋ ಮಾತು ಅವ್ನು ಕೇಳಕ್ ಹಚ್ಚ. ಅವ ಕೇಳ ನಮಗ ನಾವು ಹೇಳೋನು ಬಾಬು ಅಣ್ಣ ನಮಗ ಶರೀರ ಒಳಗಿನ ತಿಳಿದೈತಿ ಅಟ್ಟ ನಾವು ಹೇಳಿ ಅಟ್ಟ ಹೇಳತ್ತಿ. ಶರೀರದ ಬದ್ದ ನಮಗ್ ತಿಳಿದೈತಿ. ಈಗ ನಾಗಪ್ಪ 1 ಮಿನಿಟ್ ಅಪ್ಪ ಸೈಡ್ ಮೈಕ್ ಕೊಡೋರಿ ಬರ್ರಿ ಅಣ್ಣ ಮೈಕ್ ಕೊಡ್ರಿ. ಹಾ ಗಪ್ರಿ 1 ಮಿನಿಟ್. ನೀವು ನನಗೆ ಕೇಳತ್ತೀರಿ ಕೇಳ್ರಿ, ನಂದೇನು ಅಡ್ಡಿ ಇಲ್ಲ. ನಮಗೆ ಎಷ್ಟು ತಿಳಿದೈತಿ ನಾನು ನೋಡು. ಆಧ್ಯಾತ್ಮಿಕನ ಹೆಂಗ ಜೋಡಿಸೋನ್ಯಾಕ ಆಧ್ಯಾತ್ಮಿಕ ತಾನು ಜೋಡಿಸಿ ನೀವು ಮಾತು ಮುಗಿತಿಲಿಗೆ. ನೀವು ಏನ ನಾವೊಂದು ಕೇಳಿಲ್ಲ ಹೇಳಿಲ್ಲ, ನಮಗೊಂದು ಮಾತು ನಾವು ಅಂದೀವಿ ನಮಗೆ ಬಂದು ನೀವು ಕೇಳ್ರಿ. ಶುರುವಾತಿಗೆನ ಕಣಿಗೆಲ್ಲ ಹೂವನ ಯಾಕೆ ಇಡ್ತಾರ ಗಣಪತಿ ಮುಂದತ್ತ ಕೇಳಿನಿ. ಹೊಳ್ಳಿ 3ನೇ ಸಂದ ಬರ್ಲಾಕ್ ಹತ್ತೈತಿ. ಈಗ ಅದನ್ನ ಯಾಕೆ ನೀವು ಕೇಳಿಲ್ಲ? ಅವಾಗ ಯಾಕೆ ಕೇಳಿಲ್ಲ ನೀವು? ಅವಂದು ಬರೋದು ಈಗ 3ನೇ ಸಂದ ಯಾಕ ಯಾಕ ಅವಾಗ ಯಾಕೆ ಅವಾಗೇನು ಇದ್ದಿದ್ದಿಲ್ಲ ನೀವು? ಸುಳ್ಳು ಹೇಳ್ಬೇಡ್ರಿ ಅಣ್ಣ. ಅವ ಯಾಕೆ ಬಂದಿಲ್ಲ? ಹೌದು ಅವ ಹೇಳೋಣ ಅದನ್ನ ಬಂದು ಹೇಳ್ಬೇಕು ಅವಂಗ. ನಾವ್ ಎದ್ದಾಗ ಇರ್ತೇನ ಚಾಲು ಮಾಡ್ರಿ. ತಪ್ಪಿದ್ದಲ್ಲ ಕೇಳ್ತಾರ ಹಂಗೆ ನೀವು ಬಿ ದಕ್ಕಿಸ್ಕೋಬೇಕು, ಅವರು ದಕ್ಕಿಸ್ಕೋಬೇಕು. ತಪ್ಪಿದ್ದಲ್ಲ ಅವ್ರು ಕೇಳಾರ ಹಂಗೆ ನಡೆಯದೆ. ಚಾಲು ಮಾಡ್ರಿ ಚಾಲು ಮಾಡ್ರಿ ಬಿಡ್ರಿ. ಪದ ಆತ್ರಿ ಕರೆ ಮಾತಾಡಿ ಈಗ ಅವ್ನಿಗೆ ಏನು ಕೇಳಿವ ಅದನ್ನೆಲ್ಲ ಬಿಟ್ಟರಿ ಬಂದು ನಮ್ಮ ಸುತ್ತ ಹತ್ತೀರಿ ಅಂದ್ರೆ ಅದೇನು ಹತ್ತಾರಲ್ಲ ಅದು ಬಿಡ್ರಿ. ಇದು ಮಾಡ್ರಿ ಹೆಂಗೆ ನಡಿತೈತ್ರಿ? ಅವ್ ಬಂದಾಗ ಹಿಂಗ ತಕರಾರು ಹಚ್ಚರ್ ನೋಡು ನಡಿತೈತೆ ನೋಡ್ತಾನ ಅವಾಗ. ಅರ್ಜುನ ಬ್ಯಾರೆ ಅವನು ತಗದು ಬ್ಯಾರಿ ಅತ್ರಿ. ಅವ್ 3 ಲೋಕದ ಗಂಡತ್ತ. ಇವ ಸದಾಶಿವ ಮತ್ತೆ ಇವ ಗಂಡತ್ತ. ಇವ 3 ಲೋಕಕ್ಕೆ ಗಂಡ ಅರ್ಜುನತ್ತ. ಅರ್ಜುನ ಒಂದ್ ಜನ ಸರಿ ನೋಡ್ತಾನೆ ನೀವು. ಅದಾನ ಇಲ್ಲಿ ಅದಾನ ಇಲ್ಲಿ ಹೋಗಿಲ್ಲ. ಹಲೋ 3 ಲೋಕದ ಗಂಡ ಅರ್ಜುನ ಅಂತ ಹೇಳಿದಿ. ಅವನ ಸೂರ ನನ್ನ ಮುಂದೆ ಹೇಳಬೇಡ. ಯಾಕ? ಮಹಾಭಾರತ ಲೇಖೆ ಐತೋ ಲಕ್ಷ್ಮಣ. ಯಾವಾಗ 3 ಲೋಕಕ್ಕ ಗಂಡ ಅರ್ಜುನ ಅಂದಿ. ಗಂಡಾಗೆ ಉಳಿಬೇಕ. ಒಳಗ ಶಂಡರ್ಗತ್ಲೆ ಸೀರಿ ಉಡಬಾರದ. ಸೀರಿ ಉಟ್ಟ ವಿರಾಟ್ ರಾಜನ ಮನಿ ಒಳಗ ರೂಪ ಬದಲಿ ಮಾಡಿ ನಿತ್ತಾಗ ಅಜ್ಞಾತವಾಸದಾಗ ಪೂರ್ಣ 1 ವರ್ಷ ನನ್ನ ಸೀರಿ ಉಟ್ಟ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ಭ್ರಮಿಳೆಯಾಗಿ ನಿತ್ತಾನ ನಿನ್ನ 3 ಲೋಕದ ಗಂಡ ಅರ್ಜುನ. ಸೀರಿ ಉಟ್ಟದ ಖರೆ ಐತ್ವೇನು ಸುಳ್ಳು ಐತ್ವಾ? ಖರೆ ಐತದ. ಇವನು ಉಡಿಸ್ರಿ ಇವನು ಸೀರಿ. ನಿನ್ನ ಸೀರಿಯಾಗಿನ ಸೂರ ಗಿಚ್ಚಿ ಗಿಚ್ಚಿ ಗಿಲಿಗಿಲಿಯಾಗಿ ಹೊದಿತ್ತ ನನ್ನ ಕೈಯಾಗ ಸಿಕ್ಕಾತ. ನಡಿಲಿ ಆಕಾರ ಮಾಡ್ಯಂದ ತಾಯಿ ಬಸವಾಗ ಹೇಳ್ತಾಳೆ. ಅವ ಹೋಗಿದ್ದ ಜಲಮೋನಿ ಹಂತ್ಯಾಕ ಜಾಣ ಬಸವ ನುಡದ ಒಂದ ಕವತೂಕ.
ಏರಿಸಿ ಹೋರಾಣಕ ಮುಂದ ಕಾರಣಕ ಏನಿರದರ ಏರಿಸಿ ಹೋರಾಣಕ ಮುಂದ ಕಾರಣಕ ಮಕ್ಕಳಿಗೆ ಕುಡದೋಲ್ಲಂತ ಧಿಕ್ಕರಿಸಿ ನಿಂತ ಮೋನಿ ಆಗ ಮೂಲ ಬಸವಂದ ತಪ್ಪಿತ ದೇಕ ತಾಯಿ ಹೇಳ್ತಾಳ ನಿಂದ್ರು ಈಗ ಯುದ್ಧಕ ಬಸವ ಹಲ್ಲ ಕಿಸದ ನೆತ್ತ ಮದ್ಯಾಕ ಕೇರಿ ಮದ್ಯಾಕ ಏ ಹಾಲ ಹೆಪ್ಪ ರಕ್ತ ಬಿಗಿ ಮುನಿಗಳಿಗೆ ತಾಂದು ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡುವುದಕ ಏ ಸುರುವ ಮಾಡ್ಯಾಳ ಭೂಮಿ ತಿದ್ದೋದಕ ಸೃಷ್ಟಿ ಮಾಡುವುದಕ ಭುವನೇಶ್ವರಿ ಎಂದ ಭೂಮಿಯಾಗ ಬಸವನ ಪರುಷ ಹೇಳಬ್ಯಾಡ ತೇಕ ಅದರ ಬಗ್ಗೆ ನಿನಗ ತಿಳಿಸುವೆ ಚೊಕ್ಕ ಬಿಡು ಗೋಲಿ ಆಡು ಹುಡುಗಾಟಲ್ಯಾಕ ಏ ಓತಿ ಕಟ್ಟಿನ ಓಟ ಬೇಲಿಯ ತನಕ ಏ ಓಡಾಡಿ ಮುರ್ಕೊಂಡು ನಿನ್ನ ಸ್ವನಕ ಬೇದ್ಯತ ಬ್ಯಾನಕ ಏ ಓಡಾಡಿ ಮುರ್ಕೊಂಡು ನಿನ್ನ ಸ್ವನಕ ಬೇದ್ಯತ ಬ್ಯಾನಕ ಮತ್ತೇನ್ ಹೇಳ ನೋಡ್ರಿಪ್ಪ ಹೋಗಿ ಯುದ್ಧ ಮಾಡೋಣ ಹಲ್ಲು ಕಿಸ್ಕೊಂಡು ನಿಂತ ನಡಬಾರಕ ನಿತ್ತ ನೀವ ಅದಕ್ಕ ಬಾಯಿ ಮ್ಯಾಗ ಜಾಮುರ್ಸಿ ಯಾವಾಗ ಗುದ್ದಿದ್ ನೋಡ ಯುದ್ಧ ಮಾಡುವಾಗ ನನ್ನ ಮಕ್ಕಳಿಗೆ ಕೊಡ್ಲು ಮಗನ ಅಂತ ಹೇಳಿ ಯಾರಿಗ ಗುದ್ದಿದ ಬಸವಣ್ಣಪ್ಪ ಬಾಯಿ ಮೇಲೆ ಗುದ್ದ್ಯಾನ ಅದಕ್ಕ ಒಂದು ಸಟ್ ಹಲ್ಲು ಹೋಗ್ಯಾವ ಅಲ್ಲಿಗೆನ ಯಾರು ಸದ್ದಾಗಿ ಎತ್ತುಗಳಿಗೆ ನೋಡ ತೆಳಗಿನ ಒಟ್ಟದ ಮ್ಯಾಗಿನ ಹಲ್ಲು ಇಲ್ಲ ಗುದ್ದಿ ಮುರಿದು ಹೋದನು ಅಲ್ಲಿ ಮುರ್ಕೊಂಡಾರ್ರಿ ಇವ್ರ ಮತ್ತ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನಿಪ್ಪ ಏನತ್ತ ನಿಮ್ಮ ಸರಸ್ವತಿ ಮೂಗಿಯಲ್ಲಿ ಹೋಗ್ಯಾತಿ ಮತ್ತೀಗ ಏನಾಗಿ ಉಳ್ದೈತಿ ಲಕ್ಷ್ಮೀ ತುರ್ಬೇಲಿ ಹೋಗ್ಯಾತಿ ಯಾವ ಮೂಗ್ ಹೋಗೈತಿ ಅವ್ ಬರೇ ಮೂಗಿನ ಸುತ್ತ ಗಂಟು ಬಿದ್ದಾನ್ರಿ ಅವ್ ನೋಡ್ಯಾನ್ರಿ ಕಮ್ಮ ಅಂದ ನೆಟ್ಟನ ಮೂಗ ಮುಸಿಬಿನಾಳ ವಿದ್ಯಾ ಅಂದ ಈ ಮೂಗಿಗೆ ಗಂಟು ಬಿದ್ದಾನ ಅವ್ ಬಂದ ಕಡೆ ಈ ಮೂಗ ಅಲ್ಲದು ತಮ್ಮ ಮೋತಿ ಮ್ಯಾಗಿನ ಮೂಗ್ ಹೋಗಿಲ್ಲೋ ಲಕ್ಷ್ಮಣ ಎದಿ ಮೂಗ್ ಹೋಗ್ಯದ ಯಾಕ ಹೋಗೈತಿ ಹೇಳ್ತೀನಿ ಕೇಳು ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಾಯಣಿ ಅಪ್ಪ ಯಜ್ಞ ಹುಡಿದ ಮನಿ ಒಳಗ ಬಂದಳೆ ಅವಾಗ ಯಜ್ಞ ಹೂಡಿದಾಗ ನಮ್ಮ ಅಪ್ಪಗ ನಾವು ಹೆಣ್ಣು ಮಕ್ಕಳ ಬಹಳ ಮಂದಿ ಇದೀವಿ ನಾನು ಮರೆತು ಬಿಟ್ಟು ಗಿಟ್ಟಾನೆ ಅನ್ನೋ ತಿಳಿ ದ್ರಾಕ್ಷಾಯಣಿ 60 ಮಂದಿ ಹೋದಳು ಎಲ್ಲಿ ಹೋದಳು ಅಪ್ಪನ ತ್ಯಾಕ ಹೋದಳು ಹೋದಾಗ ಇವ್ ಏನು ಮಾಡಿದ ಬಾಕ್ಲ ಹೊರಗೆ ನಿತ್ತಳು ಈಕಿಗೆ ಅಪಮಾನ ಮಾಡಿ ಮಾತಾಡ್ಲಕತ್ತ ದಕ್ಷ ಬ್ರಹ್ಮ ಅಪ್ಪ ಇದ್ದವ ಅಪಮಾನ ಮಾಡಿ ಮಾತಾಡ್ಲಕತ್ತ ಅವಾಗ ವಿಚಾರ ಮಾಡ್ತಾಳ ದ್ರಾಕ್ಷಾಯಣಿ ಇಟ್ಟು ಅಪಮಾನ ಮಾಡ್ಕೊಂಡು ಹಂಗ ಹೋಗ್ಲಿ ನಾ ಕೈಲಾಸದೊಳಗ ಬ್ಯಾಡ ನನಗಿದ ಬ್ಯಾಡ ಜೀವ ಅಂತ ಹೇಳಿ ತಿಳ್ಕೊಂಡೆ ಏನ ಅಗ್ನಿ ಒಳಗಿತ್ತು ಅಗ್ನಿ ಒಳಗ ಹಾರಿ ತನ್ನ ಪ್ರಾಣ ಕೊಟ್ಟಳು ಪ್ರಾಣ ಕೊಟ್ಟುವಂತ ಸುದ್ದಿ ನಂದಿ ಹೋಗಿ ಪರಮಾತ್ಮಗೆ ತಿಳಿಸಿದ ದ್ರಾಕ್ಷಾಯಣಿ ಯಜ್ಞಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟಾಳ ತಂದೆ ಅಪ್ಪನ ಮಾತು ತಾಳಾರದಕ್ಕಾಗಿ ಅಪಮಾನ ತಡಿಲಾರದಕ್ಕಾಗಿ ಯಜ್ಞಕೊಂಡದೊಳಗೆ ಹಾರಿ ಪ್ರಾಣ ಕೊಟ್ಟಾಳ ಅದಕ್ಕ ಇಟ್ಟು ಏನು ಸುದ್ದಿ ಹೋದ ನಂದಿ ಪರಮಾತ್ಮಗೆ ತಿಳಿಸಿದಾಗ ಪರಮಾತ್ಮ ಸುಮ್ಮ ಕುಂಡ್ರಬೇಕಾಗಿತ್ತು ಏನ್ ಮಾಡಿದ ಹೆಣ್ತಿ ಕಮ್ಮಿ ಅತ್ತ ಇವ್ ಪರಮಾತ್ಮ ಹೇಳತ್ತೆ ನೀವು ಕನ್ನದಾಳ ಪರಮಾತ್ಮ ನಾನು ಹೆಣ್ತಿ ಕಮ್ಮಿ ಅದಾಳ ಅಂತ ಹೇಳಿ ಆ ಪರಮಾತ್ಮ ಗಪ್ಪ ಕುಂಡ್ರಲಿಲ್ಲ ಅವೇನ್ ಮಾಡಿದ ನಾನು ಹೆಣ್ತಿನ ಹೋಗ್ಯಾಳಂದ್ರ ಈ ಗದ್ದಿಗೆ ತಗೊಂಡ ಏನ್ ಮಾಡ್ಲಿ ಲಯಾರಿ ತಗೊಂಡ ಏನ್ ಮಾಡ್ಲಿ ಅಂದ ಸುಟ್ಟಿರುವಂತ ದೇಹ ತಗೊಂಡ ಕಿಸಿಂದ ಜಗ ಸುತ್ತುವರಿಲಕತ್ತ ಏನ್ ಮಾಡ್ಲಕತ್ತ ಯಾವ ಮತ್ತಿ ನಂದಿ ಬಂದ್ ಹೇಳಿದಲ್ಲ ದಕ್ಷ ಬ್ರಹ್ಮನ ವಧ ಮಾಡ್ಬೇಕಾತು ರುದ್ರ ಅವತಾರ ತಟ್ಟು ಕುಣಿಲಕತ್ತ ಕುಣದ ತನ್ನ ಜಡಿ ಬಿಚ್ಚಿ ನೆಲಕ್ಕೆ ಬಡದ ಅಲ್ಲಿ ವೀರಭದ್ರ ಚೌಡೇಶ್ವರಿ ಇಬ್ರು ಹುಟ್ಟಿ ಬಂದಾರ ಒಬ್ಬನ ಬಂದಿಲ್ಲ ಮತ್ತ ಯಾವಾಗ ಜಡಿ ಬಿಚ್ಚಿ ಭೂಮಿಗೆ ಬಡದು ನೋಡ
ಭೂಮಿ ಅಂದ್ರ ಹೆಣ್ಣ ಭೂಮಿ ಸ್ಪರ್ಶ ನಿನ್ನ ಪರಮಾತ್ಮ ಅಂತರ ಜಡಿ ಹಾರಿಸಿದ ಬಳಕ ಅಂತರ ಹುಟ್ಟಿದ್ದಂದ್ರ ಅಪ್ಪನ ಮಗ ಹಾ ಅವನು ಸಂಬಂಧ ಇಲ್ಲ ನೋನು ಹೌದು ಜಡಿ ಬಿಚ್ಚಿ ನನ್ನ ಭೂಮಿಗೆ ಬಡದಾನ ಭೂಮಿ ಅಂದ್ರ ಹೆಣ್ಣ ಭೂಮಿ ಇಲ್ಲಿ ಬಡದ ಬಳಕ ಹುಟ್ಟ್ಯಾನಂದ್ರ ಇದು ಹೆಣ್ಣಿಗೆ ಬಂದ ಜಡಿ ಟಚ್ ಆಗ್ಯದ ಅನಕ ಆಗಿಲ್ಲ ಇಲ್ಲ ಹಂಗ ಹಾ. ಭೂಮಿಗೆ ಬಡದ ಬಳಕ ವೀರಭದ್ರ ಚೌಡೇಶ್ವರಿ ಹುಟ್ರು ವೀರಭದ್ರ ಕೇಳತಾನ ಏನತ್ತ ಯಪ್ಪ ಹಾ. ನನ್ನರೇ ಹುಟ್ಟಿಸಿ ಬಿಟ್ಟು ಏನ ಕಾರಣಕ್ಕೆ ತಯಾರ ಮಾಡಿದೆ ನಾನು ಏನ್ ಕೆಲಸ ಐತಿ ಏನ ಕೆಲಸ ಐತಿ ಹೇಳಂದಾಗ ಹಾ. ಅವಾಗ ಹೇಳ್ತಾನ ಪರಮಾತ್ಮ ಏನತ್ತ ನನ್ನ ಹೆಂಡತಿಗೆ ಅಪಮಾನದ ಮಾತು ಮಾತಾಡಿ ನನ್ನ ಹೆಂಡತಿ ಪ್ರಾಣ ಹೋಗ್ಯದ ಅಂದ್ರ ಹೋಗೈತಿ ಅಂದ್ರ ಆ ದಕ್ಷ ಬ್ರಹ್ಮನ ರುಂಡ್ ಹಾರಿಸಿ ಬರೋಗ ಅದ್ರ ಸಂಬಂಧ ನಿನ್ನ ಉತ್ಪತ್ತಿ ಮಾಡೀನಿ ಅಂದ ಅವಾಗ ಆತು ಇವ್ ಮತ್ತಿನ ಹುಟ್ಟಿದ್ದನ ಅದಕ್ಕ ತಯಾರು ಮಾಡ್ಬೇಕಾಗಿತ್ತು ಇವ್ನ ರುದ್ರ ಅವತಾರ ರುದ್ರ ಅವತಾರ ಇತ್ತು ಕೈಯಾಗ ಒಂದ ತಲವಾರ ತೋಣಿಕೆಸಿಂದ ಖಡ್ಡಗ ಬೀಸುಗೊತ್ತ ನಡೆದ ಹಾ. ಬೀಸುಗೊತ್ತ ನಡೆದಾಗ ಅವಾಗ ಸರಸ್ವತಿ ಮುಂದೆ ಬರ್ತಾಳ ಬೇಡಮ್ಮ ಹೊಡಿಬೇಡ ಮೊದಲು ಒಂದ್ ಅಗದಾಗೈತ್ರಿ ಏನ ಇವ್ರಿಬ್ರಿಕಿಂತ ಮೊದಲು ಇನ್ನೊಬ್ರು ಬಂದಾರ ಇಬ್ರು ಯಾರ್ಯಾರು ಮೊದಲ ಅಗ್ನಿದೇವ ಬಂದ ಏನ ಬಿಡಿಸಲಾಕ ಬಿಡಿಸಲಾಕ ಹಾ ವೀರಭದ್ರ ತಿಳಿದೋ ತಿಳಿಯೋದು ತಪ್ಪಾಗೈತೋ ಏನೋ ಸ್ವಾಭಾವಿಕ ಬಿಟ್ಟು ಬಿಡೋ ಹೋಗ್ಲಿ ಅಂದ ಯಾವಾಗ ಅವಾಗ ಇವ ಹೇಳ್ತಾನೆ ಏ ನಾ ಹುಟ್ಟಿದನ ದಕ್ಷ ಬ್ರಹ್ಮನ ವಧ ಮಾಡ್ಲಕ್ಕ ನೀ ಸರಿ ದಾಂಡಿಗೆ ಅಂದ ಅವಾಗ ಇವ್ ಲೌಕರ್ ಸರಿಯಂಗ್ ಕಾಣ್ಲಿಲ್ಲ ಒಂದ್ ಅಗದ ಮಾಡಿದ ಏನತ್ತ ಹಿಡದ ನಾಲಿಗೆ ಕಿತ್ತಿ ತಗದ ಹಾ. ಯಾರ್ದ ಅಗ್ನಿದೇವಂದ ಅಗ್ನಿದೇವಂದ ಹಿಡದ ನಾಲಿಗೆ ಕಿತ್ತಿ ತಗದ ಮುಂದಕ್ಕೆ ಹೋದ ಹಾ. ಸೂರ್ಯದೇವ ಅಡ್ಡ ಬಂದ ಸೂರ್ಯ ಬಂದ ಏನಂತ ಹೇಳಿ ಹಾ. ಏಪ ಇದ್ರ ಇರ್ಲಿ ಆಗೋದಾಗೈತಿ ಹೋಗೋದೋಗೈತಿ ಇರ್ಲಿ ಹೋಗ್ಲಿ ಬಿಡು ಅಂತ ಹೇಳಿ ಸೂರ್ಯದೇವ ಅಡ್ಡ ಬಂದ್ರು ಕೇಳಲಿಲ್ಲ ಅವಾಗ ಏನ್ ಮಾಡಿದ ಹಿಡದ ನಾಲಿಗೆ ಯಾವ ಹಲ್ಲ ಮುರಿದ ಸೂರ್ಯಾಗ ಸೂರ್ಯದೇವಂದ ಅವು ಹಾ ಸೂರ್ಯದೇವನ ಹಲ್ಲ ಮುರಿದ ಅವಾಗ ಇವ್ರಿಬ್ರದ ನಮ್ಮ ಹೆಣ್ಮಕ್ಳು ಗಣ ಮಕ್ಳು ಕಿಮ್ಮತ್ತು ಕೊಡವಲ್ಲ ಅಂದ್ರ ಇವ್ರು ಎಲ್ಲಾ ದೇವತ್ಯಾರ ಏನ್ ಮಾಡಿದ್ರು ಗಣ ಮಕ್ಕಳ ಹೊಡ್ಯಾವನು ಗಣ ಮಗದಾನು ನಾವು ಗಣ ಮಕ್ಕಳಾಗ್ತೀವಿ ನಮ್ಗ ನೋಡ್ರೆ ತೀರ ಮೈ ಮೇಲೆ ಬರ್ತಾನವ ನೀವು ಹೆಣ್ಮಕ್ಳಾಗ್ತೀರಿ ನೀವ್ರೇ ಮುಂದಕ್ಕೆ ಹೋಗ್ರಿವ ನೀವು ಹೇಳಿದ ಮಾತ್ರ ಕೇಳ್ತಾನೆ ವೀರಭದ್ರ ಅಂದೇಳಿ ಅವಾಗ ಸರಸ್ವತಿನ ಮುಂದಕ್ಕೆ ಕಳಿಸಿದ್ರು ಅವಾಗ ಹೇಳ್ತಾಳೆಪ್ಪ ನಮ್ಮ ಅಪ್ಪನ ವಧ ಮಾಡಬೇಡ ಅಪ್ಪನ ವಧ ಮಾಡಬೇಡ ಅಂದಾಗ ಅವಾಗ ಹೇಳ್ತಾನ ತಾಯಿ ನನಗ ನೀ ಅಡ್ಡ ಬರಬೇಡ ನೋಡು ಹೆಣ್ಮಕ್ಳ ಮುಟ್ಟು ಸ್ಪರ್ಶ ಮಾಡವನ ಅಲ್ಲ ನಾ ಹೆಣ್ಮಕ್ಳನ್ನ ಸ್ಪರ್ಶ ಮಾಡವ ಅಲ್ಲ ಅವನ ಹಲ್ಲ ಮುರಿದ ನೀವು ನಾನು ಅಲ್ಲಿಗೆ ಕಿತ್ತೇನಪ್ಪ ಅಂದ್ರೆ ಸ್ಪರ್ಶ ಮಾಡಿ ಕಿತ್ತೇನಿ ನಿಮ್ಮ ಮೈ ನಾ ಮುಟ್ಟಾವಲ್ಲ ತಾಯಿ ಒಟ್ಟ ದಂಡಿಗೆ ಸರಿ ನಾನು ವಧ ಮಾಡಾವದನೆಂದಾಗ ಅವಾಗ ಹೇಳ್ತಾಳ ಸರಸ್ವತಿ ಎಟ್ಟ ಮಾಡ್ರು ಜನ್ಮ ಕೊಟ್ಟ ತಂದಿದಾನೋ ಯಪ್ಪ ಹೊಡಿಬೇಡ ಅಂದ್ರು ಕೇಳಿಲ್ಲ ತನ್ನ ತಲವಾರದಿಂದ ಹಾರಿಸಿ ಬಿಟ್ಟ ಬೀಸಿ ಬಿಟ್ಟ ಸರಸ್ವತಿ ಎದಿ ಮೂಗು ಹಾದು ಅಲ್ಲಿಗೆ ಮೋತಿ ಮೇಗಿನ ಮೂಗು ಹೋಗಿಲ್ಲ ಎದಿ ಮೂಗು ಹಾದು ಅದಕ್ಕ ಈಗ ಸದ್ದ ನೋಡ ಎದಿ ಮೂಗ ಕಂದ ಬಣ್ಣ ಗಟ್ಟೈತಿ ಕಪ್ಪು ಬಣ್ಣತಿ ಎಲ್ಲಾ ಕಡೆ ಮನುಷ್ಯ ಬ್ಯಾಳಗಿರುವತ್ತೆ ಕರೆ ಎದಿ ಮೂಗ್ರ್ಯಾಕ ಒಂದ ಕಪ್ ಇರ್ತತಿ ಕಲ್ಲಿನಕ್ ನೋಡು ಈ ಕಲ್ಲಿನ ಮ್ಯಾಗ ಏನೋ ಬಳ ಜಜ್ಜಿದ ಬಳ ಕಲ್ಲಿ ಹೆಂಗ ಆಗ್ತತಿ ಕಪ್ಪ ಆಗ್ತತಿ ಹಂಗ ತಲವಾರ್ಲೆ ಯಾವಾಗ ಬೀಸಿದ ಅದ ಕಪ್ಪು ಬಣ್ಣ ಉಳ್ಕೋತು ಅವಾಗ ಕೇಳ್ತಾಳ ಎಲ್ಲಾ ಮತ್ತ ಮುಂದಾಗ ಎದಿ ಮೂಗ್ ಹೋತು ಅವಾಗ ಎದಿ ಮೂಗ್ ಹೋತು ಸರಸ್ವತಿ ಯಾವ ಲಕ್ಷ್ಮಿ ತುರ್ಬ್ ಹೋತು ಇದನ್ನೆಲ್ಲ ಕಾಗಾಳಿ ತೊಂಡು ಯಾವ ದಕ್ಷ ಬ್ರಹ್ಮನ ರುಂಡ ಹೊಡೆದ ಇವ್ರು ಎಲ್ಲಾರು ಹೋಗಿ ಎಲ್ಲಿ ಕೂಡಿದ್ರು ತೆತ್ತಿಸ್ಕೊಟ್ಟಿ ದೇವನ ದೇವತೆಯಾರು ಕೂಡಿದ್ರಲ್ಲ ಕೂಡಿದಲ್ಲಿ ಇವ್ರಿಬ್ರು ಕೂಡಿ ಹೋದ್ರ ನಮ್ಮ ಅಪ್ಪನ ಬಿಡಿಸ್ಕೊಲಕ್ ನಾವ್ ಮುಂದ್ ಹೋಗಿದೀವಿ ನಾನು ತುರ್ವ ಹೊಡೆದಾನು ನಮ್ಮ ಎದಿ ಮೂಗು ತಗದಾನು ನಮ್ಮ ಇವು ಚಾಚಕ್ ಬರ್ಬೇಕ ಜಗದಾಗ ಏನ್ ಮಾಡ್ತೀರಿ ಮಾಡ್ರಿ ನೀವು ಎಲ್ಲಾ ದೇವತೆಯಾರು ಕೂಡ್ರಿ ಅಂತ ಹೇಳಿ ನಿತ್ರಿ ಇಬ್ರು ಕೂಡಿ ಅವಾಗ ಒಂದ್ ತಗದಾತು ಎಲ್ಲಾ ದೇವತೆಯಾರು ಕೂಡಿ ಹೇಳ್ತಾರ ನೋಡುವ 84 ಲಕ್ಷ ಜೀವರಾಶಿ ಹುಟ್ಟಿದ ತಕ್ಷಣ ರೊಟ್ಟಿ ಮನೆಗೆ ತಿರ್ಲಾಕ ಬರಂಗಿಲ್ಲ ಹುಟ್ಟಿದ ಮಗ ಒಮ್ಮೆ ಡೈರೆಕ್ಟ್ ಹೋಗಿ ಉಣ್ಲಾಕ ಬರ್ತೈತೇನ ಹಂಗ ನಿಂದ ಏನು ಎದಿ ಮೂಗು ಹೋಗ್ಯತಿರ ಅದ ಮೂಗದಿಂದ ಹುಟ್ಟಿದ ಕೂಸು ಹೊಟ್ಟೆ ತುಂಬಿಕೊಂಡು ಬದುಕಲಿ ಜಗತ್ತಿನೊಳಗ ಹೇಳಿ ಎದಿ ಮೂಗ ಕಪ್ಪ ಬಾಣದ ಇರ್ಲಿ ಅಂತ ಹೇಳದಕ್ಕೊಂದು ಕೋನ ಇಟ್ರು ಅದ ಮೂಗಿನಿಂದ ಕೂಸು ಬದುಕತೈತಿ ಈಗ ಸದ್ದ ಅದ ಚಾಚಕ್ ಬಂದೈತಿ ಶರೀರ ಒಳಗ ಅದೊಂದು ಅಂಗ ಆಗಿ ಉಳ್ದೈತಿ ಇದು ಸರಸ್ವತಿ ಅದ ಇನ್ನು ಲಕ್ಷ್ಮಿ ತುರ್ವ ಲಕ್ಷ್ಮಿ ಕೇಳ್ತಾಳ ದೇವತ್ಯಾರ ಒಳಗ ನನ್ನ ತುರ್ಬ್ ಹೋಗ್ಯದ ನನಗ ಅಪಮಾನ ಆಗ್ಯದ ನಂದ ಏನ ಚಾಚ ಕೊಡ್ತೀರಿ ಕೊಡ್ರಿ ಅಂದಾಗ ಅವಾಗ ಹೇಳ್ತಾಳಕಿ ಎಲ್ಲಾ ದೇವತ್ಯಾರ ಹೇಳ್ತಾರು ಪ್ರತಿಯೊಂದ ಜೀವರಾಶಿಗೆ ಲಕ್ಷ್ಮಿ ಇರಲ್ದ ನಡೆಯಂಗಿಲ್ಲ ಯಾಕಂದ್ರ ಜರ್ ಕರ್ ತೀಕೇಲ್ರೆ ಮುಣದ ಕಿಸಿಂದ ದೇವಲೋಕದ ಅಂದ ಧನಲಕ್ಷ್ಮಿ ಹಾದಳಂದ್ರ ದರಿದ್ರ ಲಕ್ಷ್ಮಿ ಬಾಂಧ ಹೊಕ್ಕಳಂದ್ರ ದೇವಲೋಕದೊಳಗ ಸುದ್ದ ಆಗಂಗಿಲ್ಲ ಅದಕ್ಕ ತಾಯಿ ನಿಂದು ಚಾಚಕ ಬರ್ಲಿ ಅಂದ್ರು ಹೆಂಗ ಅವಾಗ ಹೇಳ್ತಾರೆ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಿಕೆ ಒಳಗ ನಿನ್ನ ತುರ್ಬ ಚೌರಿಯಾಗಿ ಮೇರಿಲ್ಲ ತಾಯಿ ಅಂತೇಳಿ ಆಶೀರ್ವಾದ ಮಾಡಿಬಿಟ್ರ ಆಕಿಗೆ ಅದ ಈಗ ಸದ್ದ ಲಕ್ಷ್ಮಿ ತುರ್ಬ ಎಂತೆಂತ ಸಾಧು ಸತ್ಪುರುಷರ ಕೈಯಾಗ ಚೌರಿ ಹಿಡ್ಕೊಂಡು ತಿರುಪಿ ಹೊಡಿತಾರ ನೋಡ್ರಿ ಅದ ಚೌರಿ ಲಕ್ಷ್ಮಿ ತುರ್ಬಾಗಿ ಉಳದೈತಿ
ಇವರು ಏನಾಗಿ ಉಳ್ದ ಬಾಂದ್ ಇವ್ರು ಹೇಳ ಮುಂದಿನ ಸಂದಿಗೆ ನೋಡು ಯಾಕಂದ್ರೆ ಸೂರ್ಯನ ಹಲ್ಲು ಏನಾಗೈತಿ ಅಗ್ನಿ ದೇವನ ನಾಲಿಗೆ ಏನಾಗಿ ಉಳ್ದೈತಿ ಬೇಕಲ್ಲ ಅದು. ಹಾ ನಮಗ್ ಕೇಳಿದಿ ನಾವ್ ಹೇಳಿದೀವಿ ಇನ್ನು ನೀನು ಬಂದ್ ಹೇಳ್ತಾನ ನಡೀಲಿ ಹೇಳಕ್ಕ ಬಂದಾನ. ಹೇಳಕ್ ಬಂದನ್ರಿ ಹೇಳ್ತಾನ್ರಲ್ಲ ಯಾನ ಟಾಟಾ ಬಾಯ್ ಬಾಯ್ ಬರ್ತನ್ರಿ ಮತ್ತ ಮುಂದಿನ ವರ್ಷ ಹಂಗ ಹೇಳವ ಇದನ್ನ ಹೇಳೋರ್ದ ಭುವನೇಶ್ವರಿ ಎಂದ ಭೂಮಿಯಾಗ ಬಸವನ ಪುರುಷ ಹೇಳಬ್ಯಾಡತಿಕ್ಕ ಅದರ ಬಗ್ಗೆ ನಿನಗ ತಿಳಿಸುವೆ ಚ್ವಾಕ. ಇನ್ನೊಂದು ಸವಾಲ್ ಉಳ್ದದ್ರಿ ಬಿಡಿಸಲ್ಲ ಇಟ್ಟೆಲ್ಲ ಮುಗದವ್ರಿ ಕೇಳಿದ್ದು ಎಲ್ಲ ಮುಕ್ಕೊತ್ ಬಂದಾವ್. ಇನ್ನ ಕುದುರೆ ಸಂಗಟ ಲಗ್ನ ಆದವ್ರು ಯಾರತ್ರಿ? ಅದೊಂದು ಬಂದೈತೇನ? ಕುದುರೆ ಸಂಗಟ ಲಗ್ನ ಆದವ್ರು ಅದಾರಿಪ್ಪ. ನನಗೆ ಕೇಳತ್ತಿದ್ದಿ ಕೇಳ್ದಾವ ಅವ ನನ್ನ ಕಡೆ ನೋಡಿ ಹೇಳ್ಬೇಕು. ಹೇಳ ಯಾಕಂದ್ರ ಕುದುರೆ ಆಗಬೇಕಾದ್ರ ಹಯಗ್ರೀವ ಅವತಾರ ಅದು ಬ್ಯಾರೆ ಐತಿ. ಒಂದಾನೊಂದು ಟೈಮದೊಳಗ ನೀ ಎಟ್ಟು ಕೇಳಿದಿ ಕುದುರೆ ಸಂಗಟ ಲಗ್ನ ಅದದ್ ಕೇಳಿದಿ ಹಾ ಕುದುರೆ ಆದವ್ರು ಯಾರತ್ ಕೇಳಿಲ್ಲ. ಕುದುರೆ ಆದವ್ರು ಯಾರತ್ತ ನೀ ಕೇಳಿಲ್ಲ. ಕುದುರೆ ಸಂಗಟ ಲಗ್ನ ಆದವ್ರದ್ದು ಅಟ್ಟ ಕೇಳಿದಿ. ಪಕ್ಕ ಕೇಳು ಪ್ರಶ್ನೆ ನೀ ಪಕ್ಕ ನೆಟ್ಟಕ್ ಕೇಳಿಲ್ಲ ನನಗಿನ ಒಳಗ ಜರಾನ ಮಿಸ್ಟೇಕ್ ಆಗ್ಯದ. ಅದ್ರ ಪ್ರಶ್ನೆ ನಿನಗ ನಾ ಏನೇ ಮುಂದಿನ ಸಂಧಿ ಹೇಳ್ತಾನೆ ಇದ ಈಗ ಕೇಳ್ರಿ ಹಿಂಗ ಆಗ್ತತ್ತ ಮಾತೇಳಿ ಹಂಗಿಲ್ಲ ಅದ. ಯಾಕಂದ್ರ ಕುದುರೆ ಮುಖ ಬರ್ಬೇಕಾದ್ರ ಅಲ್ಲಿ ಒಂದ್ ಅಗದಾಗೈತ್ರಿ ಹೇಳ ತಳ ಹಿಡದ. ಯಾಕಂದ್ರ ನೋಡಪ್ಪ ಕುದುರೆ ಆದವ್ರು ಯಾರು ಹೆಂಗ ಆದ್ರ ಗೊತ್ತೇನ? ಹೆಂಗ ಇದು ಸೂರ್ಯದೇವನ ಹೆಣ್ತಿ. ಯಾವ ಸಂದಿನ್ಯಾಗ ಕುದುರೆಯಾಗಿ ಇದು ಬ್ಯಾರೆ ರೀ. ಇದು ಬ್ಯಾರೆ ಸಂದಿನ್ಯಾಗ ಕುದುರೆಯಾಗಿ ಈಕಿ ದಗದ್ ಬ್ಯಾರೆ ಈ ದಗದ್ ಬ್ಯಾರೆ ಐತಿ. ಇದು ಕುದುರೆ ಬ್ಯಾರೆ. ಯಾಕಂದ್ರ ಒಂದಾನೊಂದು ಟೈಮ್ದೊಳಗ ದೇವಲೋಕದಾಗ ಲಕ್ಷ್ಮಿ ಇದ್ದಕ್ಕೆ ಏನ್ ಮಾಡ್ಯಾಳ? ಮೈ ಮ್ಯಾಲ ವೇಷಭೂಷಣ ಹಾಕೊಂಡ ಬಂಗಾರ ಬೇಡಿ ತುಂಬಿಕೊಂಡ ಯಾವ ಇವ ವಿಷ್ಣು ಮನೆಗಿದ್ದ. ವಿಷ್ಣು ಮನೆಗಿದ್ದ ಬಾಂದ ನೋಡ್ತ ಯಾಕಂದ್ರ ಕಣ್ಣು ಮುಚ್ಚಿ ಮನೆಗಿದ್ದೀವ. ಕಣ್ಣು ಮುಚ್ಚಿಕೊಂಡು ಮುಂದ ಬಾಂದ ನಿತ್ತಕಿಸಿಂದ ಕಾಲಾಗಿನ ಗೆಜ್ಜಿ ಸೌಂಡ್ ಮಾಡ್ಲಕತ್ತಳ ಅವಂಗ. ಏನಂತ ಹೇಳಿ ಗೆಜ್ಜಿ ಸೌಂಡ್ ಮಾಡ್ರ ನನ್ನ ಗಂಡ ಹೇಳ್ತಾನು. ಎದ್ದ ತಕ್ಷಣ ಈ ನನ್ನ ಶರೀರ ನೋಡಿದ ಬಳಕ ಹೇಳ್ತಾನ ಅಂದ್ರ ಆಕಿಗೊಂದ್ ಹೌಸ್ ಇಂದ ನಾ ಬೆಳ್ಳಿ ಬಂಗಾರ ತೊಟ್ಟೆನೆ ಪತಿದೇವ ನಾ ಯಾವ ರೀತಿಕ್ ನೋಡ್ರಿ ಪ್ರತಿಯೊಂದು ಗಂಡ ಹೆಣ್ತಿಗೆ ಸ್ವಾಭಾವಿಕ ಮನಿ ಒಳಗ ಹೆಣ್ತಿ ಒಂದು ಕಮ್ಮನ ಸೀರೆ ಉಟ್ಲಂದ್ರ ಗಂಡನ ಕೇಳ್ತಾಳ ನಾ ಇಂದ ಹೆಂಗ್ ಕಾಣಕತ್ತೇನ್ರಿ ಕೇಳು ಧರ್ಮದ ಅದು. ಆಕಿ ಅವ್ನ್ ಕೇಳ್ತಾಳ ಇವ್ ಒಂದು ಕಮ್ಮನ ಚಡ್ಡಿ ಹಂಗೆ ಚಡ್ಡಿ ಅನ್ಬೇಡ ಇವೊಂದು ಕಮ್ಮ ಅಂತದ ಪ್ಯಾಂಟ್ ಹಂಗೆ ಹಾಕೊಂಡಿದ್ರು ಇವನು ಕೇಳತಾರ. ಹಂಗ ಈಕಿನೂ ಬಿ ಸ್ವಾಭಾವಿಕ ನನ್ನ ಗಂಡ ಹಿಂಗ ನಾತು ನೋಡಿದ್ರ ಎಷ್ಟು ಭಾವಿಕಾಕಿ ನನಗೆ ಏನ್ ಹೇಳ್ತಾನೋ ಏನ್ ಪ್ರೋತ್ಸಾಹ ಕೊಡ್ತಾನ ಅಂತ ನೋಡ್ಬೇಕಂತಂದ ಬಂದ ಗೆಜ್ಜಿ ಸೌಂಡ್ ಮಾಡ್ಲಿಕ್ಕರೆ ಇವ ನಿದ್ದಿಗಣ್ಣಾಗ ನಗಲಕ್ಕ ಚಾಲೂ ಮಾಡಿದ. ಯಾರೋ ವಿಷ್ಣು ಅವಾಗ ಹೇಳ್ತಾಳ ನಿದ್ದಿಗಣ್ಣಾಗ ನಗಲತ್ತಿದಿ ಅಂದ್ರ ಪತಿದೇವ ನಿನ್ನ ಕುದುರೆ ಮೋತಿ ಆಗ್ಲಿ ಹೋಗತ್ತೇಳಿ ಶ್ರಾಪ ಕೊಟ್ಟಾಳ ಸ್ವತಃ ಲಕ್ಷ್ಮಿ. ಕಣ್ಣು ತೆರೆದ ನಾನು ನೋಡುವಲ್ಲಿ ಕಣ್ಣು ತೆರೆದ ನಾನು ನೀನ್ ನೋಡುವಲ್ಲಿ ಅಂದ್ರೆ ನಿನ್ನ ಕುದುರೆ ಮುಖ ಆಗ್ಲಿ ಶ್ರಾಪ ಕೊಟ್ಲು. ಶ್ರಾಪ ಕೊಟ್ಟಾಗ ಒಂದ್ ಅಗದಾತ್ರಿ ಒಬ್ಬ ಋಷಿನ ಹೊಡಿಬೇಕಾಗಿತ್ತು. ಯಾವ ವಿಷ್ಣು ಇದ್ದ ಒಬ್ಬನ ಹೊಡಿಬೇಕಾಗಿತ್ತು. ನಮಗ್ ಕೇಳ್ಯಾನ ಒಟ್ಟ ಕುದುರೆ ಅದ ಒಂದ್ ಅಟ್ಟ ಕೇಳ್ಯಾನ ನಾವ್ ಯಾವ ಹೊಡಿಬೇಕಾಗಿತ್ತು ಅದನ್ನ ಹೇಳಂಗಿಲ್ಲ ನಾವು. ಅದಕ್ಕೆ ನೀವು ಸುಮ್ಕೊಂಡ್ರಿ ಒಟ್ಟ ನಿಮ್ಮದ ಕೈ ಮ್ಯಾಲೆ ಎತ್ತಂಗಿಲ್ಲ ನೀವು ಗಪ್ಕೊಂಡ್ರು ನಮಗ್ ಕೇಳ್ಯಾರ ಯಾರು ಅವ್ ಎಟ್ಟು ಕೇಳ್ಯಾನ ಅಂತ ನಾವ್ ಹೇಳತ್ತಿದೀವ. ಕುದುರೆ ಸುದ್ದಿ ನೀವು ಕೇಳ್ಯಾರಿ ಕುದುರೆ ದಟ್ ನಾವ್ ಹೇಳತ್ತೀವ್. ಹಾ ಸತ್ತ ಕುದುರೆ ಸಂಗಡ ಸಂಪರ್ಕ ಮಾಡ್ಯಾಡ್ರಿ. ಇದನ್ನ ಯಾಕೆ ನಿಮಗ ನೀವು ಗೊತ್ತೇನಪ್ಪ ಇಟ್ಟು ನೀರ್ನ್ಯಾವ ಅವ ಅಲ್ಲ ಇವ್ರ ಹೋಗಿ ಅವಂಗ ಪೋಣಿಸ್ಯಾರ ಊಟ ಮಾಡಿದವ್ರಿ ಅಗ್ಗಪ್ರಿ ವಿಚಾರ ಮಾಡ್ರಿ ಒಂದ್ ಮಾತ ಈ ವಿಷಯ ಇಲ್ಲೇ ಚಾಪ್ಟರ್ ಕ್ಲೋಸ್ ಮಾಡಿಬಿಡ್ತಾನೆ. ಇದನ್ನು ಹೆಂಗ ಹೇಳ್ತಾನೆ ಕೇಳ್ರಿ. ಇದು ವಾದ ನಡೆದ ಕಣದಾಳ ಲಕ್ಷ್ಮಣಗ ಮಸಿಬನಾಳ ವಿದ್ಯಾಗ ದೈವಕ ಕೇಳು ನೀ ಇವತ್ತು ಮಾತ. ಈ ಕುದುರೆ ವಿಷಯ ಲಕ್ಷ್ಮಣ ಏನ್ ನಿನ್ನ ಮನಸ್ಸಲ್ಲೇ ಬಂದ ನಾನು ಕೇಳಿದ್ವೋ ಏನ ಸಾಹೇಬರು ಹೇಳಿದ ನಾವೇನ ಕಮಿಟಿ ದೈವದವ್ರದ್ದು ಕೇಳಕ್ಕೆ. ಯಾಕಂದ್ರೆ ದೈವದವ್ರ ಸಾವಿರಾರು ಮಂದಿ ಕೂತು ಸಾವಿರಾರು ಪ್ರಶ್ನೆ ಕೇಳ್ರಿ ನಾವು ತಡೆಯವ್ರ ಅಲ್ಲಿ ಅದಕ್ಕೆ ನೀನಾಗೆ ಕೇಳಿರಿ ನಿನ್ನ ತಾಕ ಆಟ ನೀರ್ನ್ಯಾವಂತೂ ನೀ ಅಲ್ಲ ಇಟ್ಟು ಗುಮ್ಮ ನೀರ್ನ್ಯಾವ ನೀ ಅಲ್ಲ. ಇದನ್ನ ಬಂದ ನಿನಗ ಅವ್ರು ಕೇಳ್ಯಾರಂದ್ರ ನಿಮ್ಮ ಪ್ರಶ್ನೆ ಕೂತಾರ ಹೇಳಕ್ ನಾನೇ ತಿಲ್ರಿ ಸಾಹೇಬ್ರ ಇಲ್ಲಿ ಕಣದಾಳದವಂದಾಗ ಅಟ್ಟಗ ನನಗ ಅಟ್ಟ ಸಂಬಂಧ ಐತಿ. ನೀವು ಲಕ್ಷ್ಮಣ ಕೇಳಿಲ್ಲ ಲಕ್ಷ್ಮಣ ಕೇಳತ್ ನೀವು ಹೇಳಿಲ್ಲ ನಂಗೆ ಹಾನಿ ಮಾಡ್ಬೇಡಿ ಮಾಡ್ರಿ ಹಾನಿ ನೋಡು ಒಂದು ಸತ್ಯ ಆಗ್ಲಿ ಅದ್ರಿ ನಮಗ್ ಸರ ಸ್ಟೇಟ್ ಫೇಸ್ ಟು ಫೇಸ್ ನನ್ನ ಮಾತು ಜರ ಬಿರ್ಸಾತತಿ ಕರೆಕ್ಟ್ ಇರ್ತೈತಿ ನಂದ. ಇದ ನೀವು ನಮ್ಮನ್ನ ಕೇಳಿರಿ ಅಂದ್ರೆ ನಿಮ್ಮ ಮಾತು ನಾವು ಕೇಳಂಗಿಲ್ಲ. ಈ ಅಂದ ಅವ್ ನಮ್ಮನ್ನ ಕೇಳಿ ಅವಂಗೈತಿ ನನಗೈತಿ. ಇದ ನೀವು ಹೇಳಿರಿ ಅಂದ್ರೆ ಇಲ್ಲಿಗೆ ವಿಷಯ ಬಂದ
ಇದು ನಿಮ್ಮದೈತಿ ಪ್ರಶ್ನೆ ಅಂದ್ರೆ ನಿಮ್ ಪ್ರಶ್ನೆಗೆ ಯಾಕೆ ಹೇಳ್ಬೇಕ್ರಿ ಅವ್ ಕೇಳ ನನಗ ಹಾ ಹಾ ಯಾರದ್ರೆ ಮಾತು ನೋಡ್ರಿ ಹಾ ಯಾರ ಕಟ್ಟಿಟ್ಟು ಬುತ್ತಿ ಅಂದ್ರೆ ಕಡಿಗೆ ಆಗ್ತೈತೇನ ಈಗ ಇದು ಸೈಡ್ ಬರೋಣ ಸಾಹೇಬ್ರು ಬರೋರು ಅವ್ರು ಕಟ್ಟಿಟ್ಟು ಬುತ್ತಿ ಕಡಿಗೆ ಆಗಂಗಿಲ್ಲ ಅವು ಗಂಡ ಆಡೋರು ಚಟ ಬಿಡಂಗಿಲ್ರಿ ಅವ್ರು ಎಲ್ಲಿಯಾದ್ರೂ ನಮ್ಮದೊಂದು ಪೋಣಿಸ್ಕೋತ ಹೇಳ್ತೀವತ್ತಾರ ಅವ್ರ ಸಾಹೇಬ್ರ ಇದು ನಿಮ್ಮ ಪ್ರಶ್ನೆ ಅದ ನಿಮ್ಮ ಪ್ರಶ್ನೆ ಕೂತಾರ ನಾ ಕೊಡಕ್ಕೆಲ್ಲ ಏನಿದ್ರು ಲಕ್ಷ್ಮಣ ಪ್ರಶ್ನೆ ಕಟ್ಟ ಉತ್ತಾರ ನೀವು ಹೋಗಿ ಪೋಣಿಸಿರಿ ಅನ್ನೋದು ನನಗೆ ಗೊತ್ತಾಗ್ಯದ ನಡಿಲಿ ಕೊಟ್ಟು ಬಿಡ್ರಿ ಅದನ್ನ ವಿಷಯ ಹೋಗ್ಲಿ ಇಲ್ಲಿಗೆ ಏನತ್ರಿ ಹಾ ರೀ ಹಾ ಚೌಡೇಶ್ವರದ ತೆಗೆದಾಗೈತಿರ್ಲಿ ಅದನ್ನ ಕೇಳೋಣ ಹೇಳ್ತೀನ ನೀ ಅವ್ನು ಕೇಳೋಣ ಅಂತ ಹೇಳ್ತಿಲ್ಲ ನಾ ಕೇಳು ಚೌಡೇಶ್ವರಿದ ಏನಾತು ಅಂತ ಕೇಳ್ತಾರ ಅವ್ರು ಯಾವ ರಕ್ತ ಬೀಜಾಸುರ ದೈತ್ಯರು ಭೂಮಿ ತೇಲಿ ಮ್ಯಾಗ ಒಂದ್ ಹನಿ ರಕ್ತ ಬಿದ್ರ 1,000 ಕೋಟಿ ರಾಕ್ಷಸರು ಉತ್ಪನ್ನ ಆಗ್ತಿದ್ರು ಯಾಕಂದ್ರ 1,000 ಕೋಟಿ ಉತ್ಪನ್ನ ಆಗ್ತಿದ್ರು ವೀರಭದ್ರಗ ಚೌಡೇಶ್ವರಿಗೆ ಇವ್ರಿಬ್ರು ಅಕ್ಕ ತಮ್ಮ ಅದಾರು ಇವ್ರು ಏನ್ ಮಾಡ್ಲಕತ್ರ ಇಬ್ರು ಕೂಡಿ ತಮ್ಮಗ ಹೇಳ್ತಾಳ ಏ ತಮ್ಮ ನೀನು ದೈತ್ಯರ ರುಂಡ್ ಹೊಡ್ಕೋತ ಮುಂದ ನಡಿ ಬಿದ್ದ ತೆಳ ಭೂಮಿ ತಲೆ ಮೇಲೆ ರಕ್ತ ಬೀಳಗುಡಂಗಿಲ್ಲ ಬಿದ್ದ ರಕ್ತ ನೆಕ್ಕೋತ ನಾ ಬೆನ್ ಹತ್ತನಂದಳು ಹಿಂದ ಅಕ್ಕ ಸಾತ ಕೊಡ್ತಾಳ ಯಾರ ಚೌಡೇಶ್ವರಿ ರುಂಡ ಕಡ್ಕೋತ ನೀ ಮುಂದ ನಡಿ ರಕ್ತ ಬೀಳಗುಡಂಗಿಲ್ಲ ಬಿದ್ದ ರಕ್ತ ನೆಕ್ಕೋತ ನಾ ಬೆನ್ ಹತ್ತನಂದಳು ಅಲ್ಲಿ ಒಂದ್ ದಗದಾತ್ರಿ ಇವ ವೀರಭದ್ರ ರುಂಡ ಕಡ್ಕೋತ ಮುಂದ ನಡೆದ ಆ ದೈತ್ಯನ ರಕ್ತ ಬಂದ ವೀರಭದ್ರನ ಹಿಂದ ಹಿಂಬಡದ ಮೇಲೆ ಬಿತ್ತು ರಕ್ತ ಹನಿ ಬಂದ ವೀರಭದ್ರನ ಹಿಂದ ಪಾದ ತ್ಯಾಕ ಹಿಂಬಡ ಮೇಲೆ ಬಿತ್ತು ಚೌಡೇಶ್ವರಿ ದೂರ ನಿತ್ತಳು ನಮ್ಮ ತಮ್ಮ ದೈತ್ಯರ ಸಂಹಾರ ಮಾಡ್ಲಕ್ ಹತ್ಯಾನ ಇವನ ರಕ್ತ ಬಿದ್ದಲ್ಲಿ ಒಬ್ಬ ರಾಕ್ಷಸ ಉತ್ಪನ್ನ ಆಗ್ತಾನಂದ್ರ ನಮ್ಮ ತಮ್ಮನ ಕಾಲ ಮ್ಯಾಗ ರಕ್ತ ಹನಿ ಬಿದ್ದದ ಅಂದ್ರ ಇಲ್ಲಿ ಒಬ್ಬ ದೈತ್ಯ ಉತ್ಪತ್ತಿ ಆಗ್ತಾನಿನ್ನ ಇನ್ನ ಬ್ಯಾಡ ಯಪ್ಪ ತಿಳ್ಕೊಂಡ ಇದ ಮುಂದ ಮೋತಿ ಮಾಡಿ ವೀರಭದ್ರ ದೈತ್ಯರನ್ನ ಹೊಡಿತಿದ್ದ ಈಕಿ ಚೌಡೇಶ್ವರಿ ಹಿಂದ ಬಂದ ನಾಲಿಗೆ ಹಚ್ಚಿ ನೆಕ್ಕಲ ಕತ್ತಳ ತಮ್ಮನ ಕಾಲ ರಕ್ತ ಏನು ಬಿದ್ದಿತ್ತು ರಕ್ತ ನೆಕ್ಕಲ ಕತ್ತಳು ವೀರಭದ್ರ ಮುಂದ ಮುಖ ಮಾಡಿ ದೈತ್ಯರನ್ನ ಹೊಡಿತಿದ್ದ ವೀರಭದ್ರನ ಮನುಷ್ಯನ್ಯಾಗ ಒಂದು ಬತ್ತು ಏನಂತ ಯಾವ್ದೋ ದೈತ್ಯ ಬಂದ ನನ್ನ ಕಾಲು ಮುರ್ಕೊಂಡು ತಿರ್ಲಾಕತೈತಿ ಅಂದ ಹಿಂದ ಹೊಳಿ ನೋಡ್ಲಿಲ್ಲ ಮುಂದ ಮಾರಿ ಮಾಡಿ ತಲವಾರ್ ಹಿಂದ ಬೀಸಿಬಿಟ್ಟ ಯಾವ್ದೋ ದೈತ್ಯ ಬಂದ ನನ್ನ ಕಾಲು ಮುರ್ಕೊಂಡು ತಿರ್ಲಾತದ ಅಂತ ಹೇಳಿ ಯಾವಾಗ ತಲವಾರ್ಲೆ ಬೀಸಿಬಿಟ್ಟ ರುಂಡ ಬತ್ತಾಟಿ ಚೆಂಡ ಬತ್ತಾಟಿ ಆತು ಹಿಂದ ನಿತ್ತ ನೋಡಿ ತಾನ ದುಃಖ ಮಾಡಿ ವೀರಭದ್ರ ಅಕ್ಕನ ರುಂಡ ದಂಡ ನೋಡಿ ತಾಯಿ ನಿನ್ನ ನಾನ್ ನೋಡ್ಲಿಲ್ವಾ ನಮ್ಮ ಅಕ್ಕತ್ ಹೇಳಿ ನೀ ನಮ್ಮ ಅಕ್ಕದಿಯತ್ ಅನ್ನೋದು ನನಗ ಗೊತ್ತಾಗ್ಲಿಲ್ಲವ ಹಿಂದ ನೋಡ್ಲಾರ್ದ ಹೊಡೆದಾನೆ ದೈತ್ಯನ ಯಾವ್ದ ಬಂದ ನನ್ನ ಕಾಲು ಮುರಿದ ತಿರ್ಲಾಕತ್ತದ ಹೇಳಿಕಿಸಿಂದ ತಲವಾರ ಬೀಸಿನ ತಾಯಿ ನಂದ ತಪ್ಪಾಗ್ಯದ ಅಂತ ಹೇಳಿ ಕೋಟಿ ನಮಸ್ಕಾರ ಹಾಕಿ ಕಾಲಿಗೆ ಬಿದ್ದಾಳಕತ್ತ ಅವಾಗ ಹೇಳ್ತಾನ ರುಂಡ ದಂಡ ಒತ್ತಾಟಿ ಕಡಿಯಾಕ ಮಾಡೈತಿ ಅಂದ್ರ ಇದಕ್ಕೆ ಚಾಸಕ್ ಬರ್ಬೇಕು ಜಗದಾಗ ತಾವು ಚಾಸಕ್ ಬಂದವ್ರಿ ಚಂಡ ಚೌಡೇಶ್ವರಿ ಆತು ದಂಡ ಭಾನುಶಂಕರಿ ಆತು ನಿಮ್ಮ ಪ್ರಶ್ನೆಗೆ ಉತ್ತರ ನಂದು ಬಿಡುಗಡೆ ಆತು ರೊಕ್ಕ ಮಾತ್ರ ಬಂದಿಲ್ರಿ ನಾ ನಡಿಲ್ರಿ ಹುಟ್ಟ್ಯಾನ ನಂಗೆ ನಂದು ಸಿದ್ಧ ಅಂತೈತಿ ನಿಮ್ಮದು ಯಾವ್ದು ಪುರಾಣ ಐತಿ ನೀವು ತಂದು ಕೊಡ್ರಿ ಹುಟ್ಟಲಕ್ಕ ಬೇಕಣ್ಣ ನೀವು ಲೇಖಿ ಐತ್ರಲ್ಲ ನಂದು ಲೇಖಿ ಐತಿ ನಿಮ್ಮದು ಲೇಖಿ ಬೇಕ್ರೆ ಮತ್ತೆ ನಿಮ್ಮದು ಲೇಖಿ ನನಗೆ ಬೇಕ ಖರೆ ಲೇಖಲಿ ಅಂದ್ರೆ ನೀವು ದೈವದವ್ರು ನನ್ನ ಸಂಗಟ ವಾದ ಮಾಡ್ತಕ್ಕದ್ದ ಅಲ್ಲ ಹೇಳ್ಬೇಕಲ್ರಿ ಅವ ಈ ಮಾತು ಕೇಳೇ ಇಲ್ಲ ಅವ ಕೇಳಲ್ಲ ನಮಗೆ ಯಾಕ್ರಿ ದೈವದವ್ರ ಗಂಡ ಹಾಡೋ ನನಗೆ ಕೇಳ್ಬೇಕ ಈಗ ಒಂದು ಮಾತ್ರಿ ತಡ್ರಿ 1 ಮಿನಿಟ ನಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ದೈವದವ್ರಿಗೆ ದಯವಿಟ್ಟು ಶಾಂತತೆ ಕಾಪಾಡ್ರಿ ಹೇಳಿಸ್ತಕ ಕೇಳ್ರಿ ಗಂಡ ಹಾಡೋನು ಏನು ನನ್ನ ಅಪೋಸಿಟ್ ಕರೆಸ್ಯಾರಿ ಏನು ನೀವ ನನ್ನ ಅಪೋಸಿಟ್ ನಿಂದಿರ್ತೀರೋ ಅವ್ರು ಹೇಳ್ದಂಗೆ ಕೇಳಬೇಡ ಹೇಳ್ತೀರಿ ಅಣ್ಣ ಇವ್ರು ನಿಂತ್ಕೊಂಡು ನಾ ಲೇಖಿ ಕೊಡ್ತಾನಂದ್ರೆ ಎಂತಾದ್ರಿ ಈಗ ಅವ್ನು ನಮ್ಮನ್ನ ಕೇಳಿ ಗಂಡ ಆಡವ್ ನಮ್ಮನ್ನ ಕೇಳ್ತಾನೋ ಅವಂಗೈತಿ ನನಗೈತಿ ಲಡಾಯಿ ನೀವು ನಮಗೆ ಕೇಳತ್ತೀರಿ ಈಗ ನಮಗೆ ತಿಳಿದಟ್ಟು ನಾವು ಹೇಳಿದೀವ ಇದು ಇಲ್ಲೇ ತಪ್ಪಾಗೈತಿ ಅಂತ ನಮ್ಮ ನಿನ್ನ ಕೇಳ್ರಿ ಇಲ್ಲಿ ತಪ್ಪಾಗೈತಿ ಬಾಯಿ ಅಂತ ಹೇಳಿ ಅವಂಗೇನಾಗೈತಿ ಅವ್ನು ಕೇಳಲ್ಲ ನೀವೇ ಕೇಳತ್ತೀರಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡಬೇಡ್ರಿ ಮೊದಲಿದು ನನ್ನ ಕಡೆ ವಿನಂತಿ ಇದಕ್ಕೆ ಅವನು ಬಿಡಿಸ್ರಿ ಗಪ್ಪು ತಗೊಂಡು ಬಂದು ನೀವು ನಿಂದ್ರಿ ಅವಂಗೇನಾಗ್ಯದ ಯಾಕೆ ಅವ್ನು ಕೇಳಕ್ ಹಚ್ರಿ ಇವ್ರು ಯಾಕೆ ಕೇಳತ್ತಾರ ಇವ್ ಕಮಿಟಿ ನೀವು ಹಿರಿಯರ್ ಯಾಕೆ ಕೇಳ್ತಾರ ಇವ್ರು ಅದು ನಾವು ಅದನ್ನ ಹೇಳತ್ತೀರಿ ಅವಂಗ ಕೇಳಕ್ ಹಚ್ರಿ ಅವ್ನು ಬಿಟ್ಟಾರ್ರಿ
ಈ ಕಡೆ ನಮ್ಮ ಗಡಿಗಿನ ಬಾರಿಸ್ಲಕ್ಕೆ ಎದ್ದಾರ ಇವ್ರ ಇದನ್ನ ಆಗ್ತದ ಇಲ್ಲಿ ಬರ್ರಿ ಇಲ್ಲಿ ಹಿರಿಯರ ನೀವು ಬಂದು ಹೇಳ್ತೀರ ನಾವು ಹೇಳುವ ನೋಡ್ರಿ ನಾವೊಂದು ಮಾತು ಹೇಳ್ತಾನೆ ಕೇಳ್ರಿ ದೈವದವ್ರಿಗೆ ಊರಿಗೆ 10,000 ಆಗಿ ಯಪ್ಪ ತಿಳಿದಟ್ಟ ಅವ್ರು ಕೇಳ್ಯಾರ ಅವ್ರನ್ನ ಬಿಟ್ಟು ಇನ್ನು 4 ಮಂದಿ ಕೇಳ್ತಾರಲ್ಲ ನಮಗೆ ಅಣ್ಣ ಇದು ನೀ ಕೇಳೋ ಮಾತು ಅವ್ನು ಕೇಳಕ್ ಹಚ್ಚ ಅವ ಕೇಳ ನಮಗೆ ನಾವು ಹೇಳುನು ಬಾಬು ಅಣ್ಣ ನಮಗ ಶರೀರ ಒಳಗಿನ ತಿಳಿದೈತಿ ಅಟ್ಟ ಹೇಳಿ ಅಟ್ಟ ಹೇಳತ್ತಿ ಶರೀರದ ಬದ್ದಲ್ಲ ನಮಗ್ ತಿಳಿದೈತಿ ಈಗ ನಾಗಪ್ಪ 1 ಮಿನಿಟ್ ಅಪ್ಪ ಸೈಡ್ ಮೈಕ್ ಕೊಡೋರಿ ಬರ್ರಿ ನಾಯ್ ಮೈಕ್ ಕೊಡ್ರಿ ಹಾ ಗಪ್ರಿ 1 ಮಿನಿಟ್ ನೀವು ನನಗೆ ಕೇಳತ್ತೀರಿ ಕೇಳ್ರಿ ನಂದೇನು ಅಡ್ಡಿ ಇಲ್ಲ ನಾವು ಕೇಳಕತ್ತೀವಿ ನಿಮಗೆ ಅವ ಕೇಳಿದ ಪ್ರಶ್ನೆಗೆ ಉತ್ತರ ಸರಿಯಾಗಿ ಕೊಡೋದಲ್ಲ ನಮಗೆ ಎಷ್ಟು ತಿಳಿದೈತಿ ನಾನು ನೋಡು ಆಧ್ಯಾತ್ಮಿಕನ ಹ್ಯಾಂಗ ಜೋಡಿಸೋನ್ಯಾಕ ಆಧ್ಯಾತ್ಮಿಕ ತಂದು ಜೋಡಿಸಿ ನೀವು ಮಾತು ಮುಗಿತಿಲಿಗೆ ನೀವು ಏನ ನಾವೊಂದು ಕೇಳಿಲ್ಲ ಹೇಳಿಲ್ಲ ನಮಗೊಂದು ಮಾತು ನಾವು ಅಂದೀವಿ ನಮಗೆ ಬಂದು ನೀವು ಕೇಳ್ರಿ ಶುರುವಾತಿಗೆನ ಕಣಿಗಿಲ ಹೂವನ ಯಾಕೆ ಇಡ್ತಾರ ಗಣಪತಿ ಮುಂದತ್ ಕೇಳಿನಿ ಹೊಳ್ಳಿ 3ನೇ ಸಂದ ಬರ್ಲಾಕ್ ಹತ್ತೈತಿ ಈಗ ಅದನ್ನ ಯಾಕೆ ನೀವು ಕೇಳಿಲ್ಲ ಅವಾಗ ಯಾಕೆ ಕೇಳಿಲ್ಲ ನೀವು ಅವಂದು ಬರೋದು ಈಗ 3ನೇ ಸಂದ ಯಾಕ ಯಾಕ ಅವಾಗೇನ್ ಇದ್ದಿದ್ದಿಲ್ಲ ನೀವು ಸುಳ್ಳು ಹೇಳ್ಬೇಡ್ರಿ ಅಣ್ಣ ಅವ ಯಾಕೆ ಬಂದಿಲ್ಲ ನೀವು ಹೌದು ಅವ ಹೇಳ್ಯಾನ ಅದನ್ನ ಬಂದು ಹೇಳ್ಬೇಕು ಅವಂಗ ನಾವ್ ಎದ್ದಾಗ ಇರ್ತೇನ ಚಾಲು ಮಾಡ್ರಿ ತಪ್ಪಿದ್ದಲ್ಲ ಕೇಳ್ತಾರ ಹಂಗೆ ನೀವು ಬಿ ದಕ್ಕಿಸ್ಕೋಬೇಕು ಅವರು ದಕ್ಕಿಸ್ಕೋಬೇಕು ತಪ್ಪಿದ್ದಲ್ಲ ಅವ್ರು ಕೇಳಾರ ಹಂಗೆ ನಡೆಯದೆ ಚಾಲು ಮಾಡ್ರಿ ಬಿಡ್ರಿ ಪದ ಆತ್ರಿ ಕರೆ ಮಾತಾಡಿ ಆಗ್ತಾವ ಈಗ ಅವಂಗ ಏನು ಕೇಳಿವ ಅದನ್ನೆಲ್ಲ ಬಿಟ್ಟರಿ ಬಂದು ನಮ್ಮ ಸುತ್ತ ಹತ್ತೀರಿ ಅಂದ್ರೆ ಅದೇನು ಹತ್ತಾರಲ್ಲ ಅದು ಬಿಡ್ರಿ ಸದ್ಯ ಇದು ಮಾಡ್ರಿ ಹೆಂಗೆ ನಡಿತೈತ್ರಿ ಅವ ಬಂದಾಗ ಹಿಂಗ ತಕರಾರು ಹಚ್ಚರ್ ನೋಡು ನಡಿತೈತೆ ನೋಡ್ತಾನ ಅವಾಗ